ಹಾಯ್ ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಎಲ್ಲರೂ ಹೇಗಿದ್ದೀರಾ? ಇವತ್ತು ನನ್ನ ಸಿಂಬಾಗೆ ಇನ್ನೊಂದು ಅಪ್ಡೇಟ್ ಮಾಡಿಸ್ತಾ ಇದ್ದೀನಿ ಗಾಡಿಗೆ ಮಾಡ್. ದಟ್ಸ್ ಇದು BS6ದು GPS ಮೌಂಟ್ ಆ್ಯಂಡ್ ಇದು ಬಂದು ಬೋಬೋದು ಮೊಬೈಲ್ ಹೋಲ್ಡರ್. ಸೊ ಇದು ಫಾರ್ ದೋಸ್ ಆಫ್ ಯು ಹು ಡೋಂಟ್ ನೋ, ಇದು ಇಲ್ಲಿ ಕೂತ್ಕೊಳ್ಳುತ್ತೆ ಸಮ್ವೇರ್ ಲೈಕ್ ದಿಸ್. ಈ ಥರ ಒಳಗೋಗಿ ಈ ರಾಡ್ ಇಲ್ಲಿ ಬರುತ್ತೆ ಆ್ಯಂಡ್ ಮೊಬೈಲ್ ಹೋಲ್ಡರ್ ಈ ಥರ ಕೂತ್ಕೊಳ್ಳುತ್ತೆ. ಸೊ ಇಲ್ಲಿ ಪ್ಲೇಸ್ ಮಾಡೋದಕ್ಕಿಂತ ಐ ಥಿಂಕ್ ಇಟ್ಸ್ ಬೆಟರ್ ಟು ಪ್ಲೇಸ್ ಅ ಮೊಬೈಲ್ ಹೋಲ್ಡರ್ ಹಿಯರ್. ತುಂಬ ಚೆನ್ನಾಗೂ ಕಾಣಿಸುತ್ತೆ, ವಿಸಿಬಿಲಿಟಿನೂ ಚೆನ್ನಾಗಿರುತ್ತೆ. ಅದಕ್ಕೆ ಇದನ್ನು ಸರ್ವಿಸ್ ಸೆಂಟ್ರ್ ನಮ್ಮ ಮನೆ ಪಕ್ಕದಲ್ಲೇ ಇರೋದು. ಏನಕ್ಕೆ ಲೋಕಲ್ ಶಾಪ್ಸಲ್ಲಿ ಮಾಡೋದು, ಹೋಗಿ ಸರ್ವಿಸ್ ಸೆಂಟ್ರಲ್ಲೇ ಮಾಡಿಸ್ಕೊಂಡ್ಬಂದರೆ ಆಯಿತು. ಅದಕ್ಕೆ ಸರ್ವಿಸ್ ಸೆಂಟ್ರ್ ಕಡೆ ಹೊರಟಿದ್ದೀನಿ. ಬನ್ನಿ ಇದನ್ನು ಇನ್ಸ್ಟಾಲ್ ಮಾಡಿಸ್ಕೊಂಡು ಆಮೇಲೆ ಹೇಗೆ ಕಾಣಿಸುತ್ತೆ ಫೈನಲ್ ಲುಕ್ ಅಂತ ನಿಮಗೆ ತೋರಿಸ್ತೀನಿ. ಸರ್ವಿಸ್ ಸೆಂಟ್ರ್ ಪಕ್ಕದ ರೋಡೆ ಗುರು ನೋಡಿ, ಇಷ್ಟೇ ನಮ್ಮದು. ಆ ಕ್ರಾಸು ಸರ್ವಿಸ್ ಸೆಂಟ್ರ್, ಈ ಕಡೆ ಕ್ರಾಸು. ಹಾಯ್ ಬ್ರೋ, ಅದೇ GPS ಮೌಂಟ್ ಮತ್ತು ಮೊಬೈಲ್ ಹೋಲ್ಡರ್ ಹಾಕ್ಸ್ಬೇಕಿತ್ತು. ಮೊಬೈಲ್ ಹೋಲ್ಡರ್ ಇದಕ್ಕೆ ಹಾಕ್ಬೋದಾ? ಹಾಂ, ಅಂದರೆ ಅದು ಎಲೆಕ್ಟ್ರಿಕ್ ವೈರಿಂಗ್ ತೊಗೊಬೇಕು, ವಿತ್ ಚಾರ್ಜಿಂಗ್ ಬೇಕು. ಅದಕ್ಕೆ ಲೇಟ್ ಆಗುತ್ತೆ ಸ್ವಲ್ಪ. ಅಂದರೆ ಒಂದು 1 ಗಂಟೆ ಮೇಲೆ ಸಿಗುತ್ತೆ. ಮಧ್ಯಾಹ್ನ 1 o'clock ಮೇಲಾ? ಸ್ವಲ್ಪ ಆದಷ್ಟು ಬೇಗ ಒಳಗೆ ಹಾಕ್ಲಾ ಗಾಡಿನ? ಹಾಂ, ಮೊಬೈಲ್ ಹೋಲ್ಡರ್ ಇದಲ್ಲ ಅಂತ. ಬ್ರೋ, ಅದು ಮೊಬೈಲ್ ಹೋಲ್ಡರ್ನ ಮಿಡಿಲ್ಗೆ ಕೂರ್ಸೋದು ಬೇಡ. ಅಂದರೆ ನಾನು ಈ ಥರ ಇಟ್ಕೊತೀನಿ. ಸೊ ಮೊಬೈಲ್ ಈ ವಿಂಡ್ಶೀಲ್ಡ್ ಒಳಗಡೆ ಕವರ್ ಆಗೋ ಥರ ಮೊಬೈಲ್ ಹೋಲ್ಡರ್ ಈ ಕಾರ್ನರ್ಗೆ ಇಲ್ಲ ಈ ಕಾರ್ನರ್ಗೆ ಬರಲಿ. ಎಸ್ ಯು ಕ್ಯಾನ್ ಸಿ, ಸರ್ವೀಸಿಗೆ ಇನ್ಸ್ಟಾಲೇಷನ್ಗೆ ಬಿಟ್ಟಿದ್ದೆ ಸರ್ವಿಸ್ ಸೆಂಟ್ರಿಗೆ. ಇವಾಗಲ್ಲ ಬಂದು 2-3 ಅವರ್ ಆಯಿತು. ಇವಾಗ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇದ್ರದ್ದು BS6ದು ಮೌಂಟ್ ಬಂದು ಈ ವೈಸರ್ದು ಏನು ಸ್ಕ್ರೂ ಇದೆ ಇಲ್ಲಿ ಕೂತ್ಕೊಳ್ಳುತ್ತೆ. ಆ್ಯಂಡ್ ನಂದು ಮೊಬೈಲ್ ಹೋಲ್ಡರು ತೊಗೊಂಬಂದು ಇಲ್ಲಿ ಹಾಕಿದ್ರು. ನಾನು ಇಲ್ಲಿ ಬೇಡ ಅಂತ ಸ್ಪೆಸಿಫಿಕ್ಕಾಗಿ ಇಲ್ಲಿ ಕೂರ್ಬೇಕಂತಾನೆ ನಾನು ಈ ಹೋಲ್ಡರ್ನ ತೊಗೊಂಡಿದ್ದು, ಬಾರ್ನ. ಸೊ ಮತ್ತೆ ಇಲ್ಲಿ ಹಾಕ್ಸಿದ್ದೀನಿ. ಚಾರ್ಜಿಂಗ್ದು ಕನೆಕ್ಷನ್ ತೊಗೊಂಡಿದ್ದೀನಿ. ನಂದು ಫೋನ್ ಒಂದ್ಸಲ ಇಟ್ಟು ತೋರಿಸ್ಬಿಡ್ತೀನಿ. ಕೀ ಆನ್ ಮಾಡಿದ ತಕ್ಷಣ ಚಾರ್ಜಿಂಗ್ ಸ್ಟಾರ್ಟ್ ಆಗುತ್ತೆ. ಅಂದರೆ ನಂಗೆ ಚಾರ್ಜಿಂಗ್ ಬೇಡ ಅಂದರೆ ಅಲ್ಲಿ ಹಿಂದೆ ಒಂದು ಇದು ಬೋಬೋದು ಚಾರ್ಜರ್ ಹಾಕಿರೋದು ನಾನು. ಸೊ ಅಲ್ಲಿ ಆಲ್ರೆಡಿ ಒಂದು ಬಟನ್ ಇದೆ, ಅದು ಆಫ್ ಮಾಡಿದ್ರೆ ಇವಾಗ ಸ್ವಲ್ಪ ಗುಂಡಿ ಎಲ್ಲ ಸ್ವಲ್ಪ ಜೋರಾಗಿ ಹಾರಿಸ್ಕೊಂಡು ಹೋಗೋಣ. ಯಾಕಂದರೆ ನನಗೆ ಈ ಫೋನ್ದು ಎಷ್ಟು ಸ್ಟಡಿಯಾಗಿ ಹೋಲ್ಡ್ ಮಾಡುತ್ತೆ ಅನ್ನೋದಕ್ಕೊಂದು ಐಡಿಯಾ ಬೇಕು. ಸೊ ಅದಕ್ಕೆ ಐ ಥಿಂಕ್ ಇಟ್ ಲುಕ್ಸ್ ಸೂಪರ್ ಕೂಲ್ ಅಲ್ವಾ? ಅಂಶ ಎಲ್ಲ ಸ್ವಲ್ಪ ಜೋರಾಗಿ ಹಾರಿಸಿದ್ರೂ ಅಲ್ಲಾಡ್ತಾ ಇಲ್ಲ ಫೋನು. ಐ ಥಿಂಕ್ ದ ಹೋಲ್ಡರ್ ಇಸ್ ಪ್ರಿಟಿ ಸ್ಟ್ರಾಂಗ್.
ಇಲ್ಲ, ಇವಾಗ ಮುಂದೆ ಫ್ಲೈಓವರ್ ಇದೆ, ಅದು ಒಂದು ಸರಿ ಹತ್ತಿ ಅಲ್ಲಿ ಸ್ವಲ್ಪ ಒಳ್ಳೆ ಸ್ಪೀಡಲ್ಲಿ ಹೋಗಿ ಟೆಸ್ಟ್ ಮಾಡಿಬಿಟ್ರೆ ಓಕೆ ಚೆಕ್ಡ್ಗೆ ಟಿಕ್ ಮಾರ್ಕ್ ಬಿದ್ದುಬಿಡುತ್ತೆ. ನೋ ಪ್ರಾಬ್ಲಮ್ ಫ್ರಮ್ ನಾವ್ ಆನ್. ಆ್ಯಂಡ್ ಚಾರ್ಜಿಂಗು ಕ್ವಿಕ್ ಚಾರ್ಜಿಂಗ್ ಏನಿಲ್ಲ, ಲೈಕ್ ಜಸ್ಟ್ ನಾರ್ಮಲ್ ಚಾರ್ಜಿಂಗ್ ಅಷ್ಟೇ. Cruising at a speed of 100, but ಇಲ್ಲ, ಸಗದಾಗಿದೆ. ಅದೇ ನೀವು ಟ್ರಿಪ್ಪರ್ ನ್ಯಾವಿಗೇಟರಲ್ಲಿ ಮ್ಯಾಪ್ಸ್ನ ನೋಡ್ಕೊಂಡು ಹೋಗೋಕ್ಕೂ ನಾನು ಇಷ್ಟು ದಿನ ಡಿಪೆಂಡ್ ಆಗಿದ್ದು ಟ್ರಿಪ್ ನ್ಯಾವಿಗೇಟರಲ್ಲೇ. ಬಟ್ ಓಕೆ, ಚೆನ್ನಾಗಿಲ್ಲ ಅಂತಲ್ಲ, ಬಟ್ ಸ್ವಲ್ಪ ಸೈಕ್ ಆಗುತ್ತೆ ಕೆಲವೊಂದು ಶಾರ್ಪ್ ಟರ್ನ್ಸಲ್ಲೆಲ್ಲ. ಅದಕ್ಕೆ ಇಟ್ಸ್ ಬೆಟರ್ ಟು ಗೆಟ್ ಅ ಮೊಬೈಲ್ ಹೋಲ್ಡರ್. ಆ್ಯಕ್ಚುಲಿ ಗಾಡಿಗೆ ಒಂದು ಮೊಬೈಲ್ ಹೋಲ್ಡರ್ ಬೇಕೇ ಬೇಕು. ಆ್ಯಂಡ್ ಈ ಸೆಟಪ್ ನನಗೆ ತುಂಬ ಇಷ್ಟ ಆಯಿತು. ಅಂದರೆ ಬೈಕಿಗೆ ಒಂದು ಒಳ್ಳೆ ಫೀಲ್ ಕೊಡುತ್ತಿನ್ನ. ಸೊ ಹಾಗಾಗಿ ಐ ಆಪ್ಟೆಡ್ ಫಾರ್ ದಿಸ್ ಸೆಟಪ್. ಈ ಸೆಟಪ್ದು ಏನೇನು ಡೀಟೇಲ್ಸ್ ಇದೆ ಎಲ್ಲ ಹೇಳಿದ್ದೀನಿ ಅಂದ್ಕೊತೀನಿ. ಆ್ಯಂಡ್ ಅದು BS6 ಮೌಂಟ್ ಬಂದು ನಾನು JC ರೋಡಿಂದ ಪರ್ಚೇಸ್ ಮಾಡಿದ್ದು. ನೀವು ಆನ್ಲೈನಲ್ಲಿ ಚೆಕ್ ಮಾಡ್ಬೋದು. ದ MRP ಈಸ್ 1000 rupees ಇದೆ. ಬಟ್ ನನಗೆ ಆನ್ಲೈನಲ್ಲಿ JC ರೋಡ್ ಸ್ಮಾರ್ಟ್ ಬೈಕ್ ಅಂತ ಒಂದು ಶಾಪಲ್ಲಿ ಐ ಗಾಟ್ ಇಟ್ ಫಾರ್ 650 ಐ ಗೆಸ್. 350 ರೂಪಾಯಿ ಸೇವ್ ಆಯಿತು. ಆ್ಯಂಡ್ ಬೋಬೋದು ಮೊಬೈಲ್ ಹೋಲ್ಡರ್ ಐ ಗಾಟ್ ಇಟ್ ಫಾರ್ 1600. ಸೊ ಐ ಥಿಂಕ್ ಏನೇನು ಶೇರ್ ಮಾಡಬೇಕು, ನೆಸೆಸರಿ ಡೀಟೇಲ್ಸ್ ಎಲ್ಲ ಶೇರ್ ಮಾಡಿದ್ದೀನಿ ಅಂದ್ಕೊತೀನಿ. ಏನಾದರೂ ಇಫ್ ಯು ಗೈಸ್ ಸ್ಟಿಲ್ ಹ್ಯಾವ್ ಸಮ್ ಡೌಟ್ ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ, ನಾನು ಪ್ರತಿ ಕ್ವಶನ್ಗೂ ಆನ್ಸರ್ ಮಾಡ್ತೀನಿ. ಸೊ ಥ್ಯಾಂಕ್ ಯು ಎವ್ರಿವನ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ನಿಮಗೆ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಬಾಯ್. ಐ ವಿಲ್ ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್.